ನಮಸ್ಕಾರ. ನಾನು ನಿಮ್ಮ ಮದನ್ ಪಟೇಲ್ ಮಾತಾಡ್ತಿದ್ದೇನೆ. ಈ ದಿನ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಸುನೀಲ್ ಪುರಾಣಿಕರವರ ಭ್ರಷ್ಟಾಚಾರದ ಬಗ್ಗೆ ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿ ಅಂದರೆ ಆಂಟಿ ಕರಪ್ಷನ್ ಬ್ಯೂರೋದಲ್ಲಿ ಒಂದು ದೂರನ್ನು ದಾಖಲೆ ಮಾಡಿದ್ದೇನೆ. ಅವರ ಭ್ರಷ್ಟಾಚಾರ ಕುರಿತಂತೆ ಈ ಹಿಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಶ್ರೀ ಮೋಹನ್ ಕೊಂಡಜ್ಜಿಯವರು ಸಹ ಪ್ರಶ್ನೆಗಳನ್ನು ಎತ್ತಿದ್ದರು. ಸದರಿ ಇಲಾಖೆಯಿಂದ ಬಂದಂಥ ಉತ್ತರ ಮತ್ತು ನಾನು ಪಡೆದುಕೊಂಡಂಥ ಹಲವಾರು RTI ದಾಖಲೆಗಳಿಂದ ಸಮೇತ ಅವರ ವಿರುದ್ಧ ನಾನು ದೂರನ್ನು ದಾಖಲೆ ಮಾಡಿದ್ದೇನೆ. ಒಂದು ಸಣ್ಣ ಉದಾಹರಣೆ. ಇವತ್ತು ಸರ್ಕಾರದ ಹಣ ನಮ್ಮ ಹಣ ಪೋಲಾಗ್ತಾ ಇದೆ. ಆ ದುಂದು ವೆಚ್ಚ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಒಂದು ನಾಡಗೀತೆ ಹಾಡುವ ಒಂದು ತಂಡಕ್ಕೆ ಬ್ಯಾಂಡ್ ಸೆಟ್ಟಿನವರಿಗೆ 13,75,000 ರೂಪಾಯಿಗಳನ್ನು ಅವರು ಕೊಟ್ಟಿರ್ತಾರೆ. ಅಂದಿನ ರಾತ್ರಿಯ ಊಟದ ವೆಚ್ಚ ಪ್ರತಿ ಒಬ್ಬರಿಗೆ 820 ರೂಪಾಯಿಗಳನ್ನು ಅವರು ಖರ್ಚು ಮಾಡಿದ್ದಾರೆ. 1918-19 ಸಾಲಿನಲ್ಲಿ ಅಧ್ಯಕ್ಷರಾಗಿದ್ದಂಥ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವದ ಸಮಾರೋಪ ಸಮಾರಂಭಕ್ಕೆ ಕೇವಲ 8,30,000 ರೂಪಾಯಿಗಳನ್ನು ವೆಚ್ಚ ಮಾಡಿದರೆ, ಸನ್ಮಾನ್ಯ ಶ್ರೀ ಸುನೀಲ್ ಪುರಾಣಿಕರವರು 1919 ಮತ್ತು 20 ಸಾಲಿನ ಸಿನಿಮೋತ್ಸವಕ್ಕೆ 70,80,000ಕ್ಕೂ ಹೆಚ್ಚು ಹಣವನ್ನು ಅವರು ವೆಚ್ಚ ಮಾಡ್ತಾರೆ. ಒಟ್ಟಾರೆ ಈ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ 2018-19 ಸಾಲಿನಲ್ಲಿ 4 ಕೋಟಿ ವೆಚ್ಚ ಮಾಡಿದರೆ, ಸುನೀಲ್ ಪುರಾಣಿಕರವರ 1919-20 ಸಾಲಿನಲ್ಲಿ 8 ಕೋಟಿ ವೆಚ್ಚವನ್ನು ಮಾಡ್ತಾರೆ. ಯಾವ ರೀತಿಯಲ್ಲಿ ಇಷ್ಟು 1ಕ್ಕೆ 2ರಷ್ಟು ಹಣ ನಮ್ಮ ಸರ್ಕಾರದ ಹಣವನ್ನು ದುಂದು ವೆಚ್ಚ ಮಾಡಿದ್ದಾರೆ, ಇದು ಯಾರ್ಯಾರಿಗೆ ಜೇಬಿಗೆ ಸಂದಿದೆ, ಇದಕ್ಕೆ ಸುನೀಲ್ ಪುರಾಣಿಕರವರು ಉತ್ತರ ಕೊಡಬೇಕು.